ಕರ್ನಾಟಕ ಮಹಾರಾಷ್ಟ್ರ ನಡುವೆ ಭಾಷಾ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಮರಾಠರ ಪುಂಡರ ಅಟ್ಟಹಾಸ ದೌರ್ಜನ್ಯಕ್ಕೆ ಕೊನೆನೇ ಇಲ್ಲದಂತಾಗಿದೆ. ಸೊಲ್ಲಾಪುರದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ಸನ್ನು ತಡೆದ ಉದ್ಧವ್ ಬಣ್ಣದ ಶಿವಸೈನಿಕರು ಚಾಲಕನ ಮುಖ ತಲೆಗೆ ಕೇಸರಿ ಬಣ್ಣ ಬಳಿದು ಪುಂಡಾಟಿಕೆ ಮೆರೆದಿದ್ದಾರೆ. ಧಮಕಿ ಹಾಕಿ ಬಲವಂತವಾಗಿ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸಿದ್ದಾರೆ. ಬಸ್ ಮೇಲೇನೂ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? जय हिंद, जय महाराष्ट्र, जय कर्नाटक. आता मी सांगतो, जर हे कर्नाटकी लोक जर जय महाराष्ट्र म्हणत नसतील तर आमची महाराष्ट्र संस्कृती म्हणून आम्ही तर सत्कार केलाय. तर ह्याच्या पुढे सोलापुरात नव्हे तर ಅದ್ ಏನ್ ಹೇಳಿದ್ರು ನಮ್ಮ ತಾಯಿ ಸತ್ವಾಗ್ಲು ನಮಗೆ ಮುಲಾಮ್ ನೈ ಹುವಾ. जय महाराष्ट्र, जय ಮಗನೇ ಎಂಟೈರ್ ಗಾಂಧಿನಾಡ್ ಎಲ್ಲ ಕಾಣಿಸ್ಕೊಂಡ್ರೆ ಹೇಳ್ಬಿಟ್ಟು ಕೈಯ ಕಾಲ ತಿಗಿಸ್ಬಿಟ್ಟು ಅಣ್ಣ ಮುಂದೆ ದೇವಸ್ಥಾನ ಜಾಗ ಫಿಕ್ಸ್ ಮಾಡ್ಬಿಡ್ತೀನಿ. ಹಂಗೆ ಎಲ್ಲ ರಾಜ್ಯಗಳಲ್ಲಿ, ಈ ದೇಶಗಳಲ್ಲಿ ಮತ್ತು ಇಂಡಿಯಾನಲ್ಲಿ, ಪಾಕಿಸ್ತಾನಲ್ಲಿ ಅದರ ಹೆಸರಿನಲ್ಲೇ ಬದುಕುವ ಕಂತ್ರಿಗಳಿದ್ದಾರೆ. ಅದರ ಹೆಸರೇ ಅವರ ಬದುಕು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅದಿಲ್ಲದಿದ್ದರೆ ಅವರು ಅವ್ರ ಬದುಕೇ ಇಲ್ಲ, ಅವ್ರು ಏನೂ ಇಲ್ಲ, ಇಲ್ಲ, ಹುಳುಗಳು ಅಷ್ಟೇ. ಇದರಲ್ಲಿ ಭಾಗಿಯಾಗಿರೋರು ಯಾರು ಕೆಲಸ ಮಾಡಲ್ಲ. ನೀವು ನೋಟಿಸ್ ಮಾಡಿದ್ದೀರಾ? ಇದೇ ಕೆಲಸ ಇವ್ರಿಗೆ, ಇದೇ ಕೆಲಸ. ಅಂದ್ರೆ ಗಾಂಧಿ ಹಾಕೊಂಡು ಮಾಡಿದ್ರೆ ಹೇಗೆ ನಡೀತೀಯ ನೋಡು. ಇಂಥ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ? ಅಲ್ಲ, ರಾಜಕಾರಣಿಗಳ ಸ್ವಹಿತಾಸಕ್ತಿನೂ ಇದೆಯಲ್ಲ ಸರ್ ಇದರಲ್ಲಿ. ಇವಾಗ ಅಕಸ್ಮಾತ್ ಏನಾದ್ರು ಈಗ ಸತೀಶ್ ಜಾರಕಿಹೊಳಿ ಅವರಾಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಡೋದು ಇಲ್ವಲ್ಲ? ಅಟ್ಲೀಸ್ಟ್ ಕೊಡಲ್ಲ ರೀ. ಹೆಂಗ್ರಿ ಕೊಡೋದು? ಅಲ್ಲಿ ನನ್ನ ಓಟ್ ಇದೆ, ಮರಾಠಿ ಹೆಸರಿನಲ್ಲಿ ಓಟ್ ಬೀಳತ್ತಪ್ಪ. ಮರಾಠಿ ಹೆಸರಿನಲ್ಲಿ ಓಟ್ ಬಿದ್ದಿದ್ದಕ್ಕೆ ನಾನು ಅಪೋಸ್ ಮಾಡ್ಕೊಂಡು ನಾನು ಯಾಕ್ರಿ ಮೈ ಮೇಲೆ ಇದು ಬಾಸುಂಡೆ ಹಾಕಿಸ್ಕೊಳ್ಳಿ? ಹಾಗಾದ್ರೆ ಕನ್ನಡ ರಾಜ್ಯ ಅನ್ನೋದೆಲ್ಲ ಬರೀ ಬೋಗಸ್. ಇಲ್ಲ, ನಾನು ಜರ ಸಮಾಧಿ ಆಗು ಇಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಮಜಾ ನೋಡೋದು ಇದು. ಕನ್ನಡ ರಾಜ್ಯ ಎಲ್ಲ ಬೋಗಸ್ಸೆ ಅವ್ರಗಳ. ಬೆಳಗಾವಿಯ ರಾಜಕಾರಣಿಗಳು ಕನ್ನಡ ದ್ರೋಹಿಗಳು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಆಡಳಿತ ನಡೆಸುವುದಕ್ಕೆ ಲಾಯಕ್ಕಲ್ಲ. ನಾನು ಮೊನ್ನೆ ಫೋನಲ್ಲಿ ಹೇಳಿದೆ, ಭಾಷೆಯ ಹೆಸರಿನಲ್ಲಿ ಬಂದ ರಾಜ್ಯದಲ್ಲಿ ಭಾಷೆಯನ್ನು ಅಪಮಾನ ಮಾಡುವುದನ್ನು ಖಂಡಿಸದ ಯಾವುದೇ ರಾಜಕಾರಣಿ ಅಧಿಕಾರದಲ್ಲಿದ್ದರೆ ಅವನು ಅಯೋಗ್ಯ ಅಥವಾ ಅಯೋಗ್ಯಳು. ನೀವು ಮಾಡಿರೋ ಅಲ್ಕ ಕೆಲಸಕ್ಕೆ ನನ್ನ ಮಕ್ಕಳೇ ನಿಮ್ಗೆ ಕಿತ್ತೋಗಿರೋ ಚಪ್ಪಲಿ ತಗೊಂಡು ನೋಡಬೇಕಲ್ಲ. ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಮುಗಿದೋಯ್ತು, ನಂದು ಅಷ್ಟೇ ತೀರ್ಮಾನ ಅದು. ಹಾಗಾಗಿ ಇವ್ರುಗಳು ಯಾರು ಹೇಳಲ್ಲ. ಈಗ ಸತೀಶ್ ಜಾರಕಿಹೊಳಿ ಚೀಫ್ ಮಿನಿಸ್ಟರ್, ನೀವು ಕೂಡುದು ಅನ್ಬೇಕು ಎಲ್ಲರೂ. ಕೂಡುದು ನೀವು ಆಗ್ಬಿಟ್ಟು ಏನಾದ್ರು ಕ್ಯಾನ್ವಾಸಿಗೆ ನಮ್ಮ ಕಡೆಗೆ ಬನ್ನಿ, ಹಳೆ ಮೈಸೂರು ಕಡೆಗೆ ನಾವು ಮಸಿ ಹಾಕ್ತೀವಿ ಅನ್ಬೇಕು. ಕೂಡುದು ನೀವು. ನೀನ್ ಹೆಂಗ್ ಹೇಳ್ತಿ ಹಂಗೇಣ. ಯಾಕೆಂದ್ರೆ ಆ ಭಾಷೆ ಹೆಸರಿನ ರಚನೆಯಾದ ರಾಜ್ಯದಲ್ಲಿ ಅಧಿಕಾರ ನಡೆಸುವುದಕ್ಕೆ ನಿಮ್ಗೆ ಹಕ್ಕಿಯಲ್ಲಿದೆ. ಹೌದು, ನಿಮ್ಗೆ ಹಕ್ಕಿಯಲ್ಲಿದೆ ಅದನ್ನ ನಡೆಸಕ್ಕೆ. ಯು ನೋ ಬಿಸ್ನೆಸ್ ಅಲ್ವಾ? ಮತ್ತೆ ಆದ್ರೆ ಇವ್ರ ಮೇಲಾಟದಲ್ಲಿ ಅಮಾಯಕರಲ್ವಾ ಸರ್ ಬಲಿ ಆಗ್ತಾ ಇರೋದು? ಅದೇ ಬಸ್ಸಿಂದ ನೀವು ಹೇಳ್ತೀವಿ. ಒಂದು ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಂಗೆ? ಮಹಾರಾಷ್ಟ್ರ ಒಳಗಡೆ ಒಂದು ಬಸ್ಸೋ ಒಂದು ಕಾರ್ನೋ ನಿಲ್ಲಿಸ್ಬಿಟ್ಟು ಆ ಕ್ಯಾನಲ್ಲಿ ಬರೋ ಬಣ್ಣನ ಸರ್ 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 ಅಂತ ಬರೆದುಬಿಟ್ಟು ಕೈಗೆ ಸಿಕ್ಕಿದ್ದೊಂದು ಬಣ್ಣ ಹಿಂಗ್ 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 ಮುದ್ದು ಮಾಡಿಬಿಟ್ಟು ಒಂದು ಹಾರ ಹಾಕೋದು ಯಾವ ದೊಡ್ಡ ಇದು. ಶಿವಾಜಿ ಮೆಚ್ತಾನ್ಯಾ ಈ ಹೀರೋಯಿಸಮ್ನ? ಒಬ್ಬರನ್ನ ಇಟ್ಕೊಂಡು 10-15 ಶಿವಾಜಿ ಪಾಲಯರ್ಸ್. ಅವನೆಲ್ಲಿ, ನೀವೆಲ್ಲಿ? ಅವನೆಲ್ಲಿ? ಅವನ ಹೀರೋಯಿಸಮ್ ಎಲ್ಲಿ? ನಿಮ್ಮ ಹೀರೋಯಿಸಮ್ ಇದು. ನೀವು ಶಿವಾಜಿ ಪಾಲಯರ್ಸ್ ಥೋ ಮಾನ ಮರ್ಯಾದೆ ನಾಚಿಕೆ ಇಲ್ದೇ ಇರೋರು ತಂದು. ಎಂತ ವೇದ ಅಂತ ಹೇಳ್ಬಿಟ್ಟೆ ತಾತ. ನನಗಿದ್ರ ಒಂಥರ ಸಂತೋಷ.